ವೆಲ್ಕಮ್ ಬ್ಯಾಕ್ ಗೈಸ್. ನೀವು ನೋಡ್ತೀರಾ ಇಂಜಿನಿಯರಿಂಗ್ ಕನ್ನಡ ಅಂಡ್ ನಾನು ನಿಮ್ಮ ಚಂದನ್. ಸೊ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ನನಗೆ 33 ಲ್ಯಾಕ್ಸ್ದು ಪ್ಯಾಕೇಜ್ ಆಗಿದೆ ಅಂತ. ಬಟ್ ಆ 33 ಲ್ಯಾಕ್ಸ್ ಪ್ಯಾಕೇಜ್ ತೊಗೊಳಕ್ಕೆ ನನ್ನ ರೆಸ್ಯೂಮೆ ಹೇಗಿತ್ತು, ಯಾವ ರೆಸ್ಯೂಮೆನ ನಾನು ಅಪ್ಲೋಡ್ ಮಾಡಿದ್ದೆ ಆ್ಯಂಡ್ ರೆಸ್ಯೂಮೆಯಿಂದ ಏನೇನು ಯೂಸ್ ಆಯಿತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿರ್ತೀವಿ. ಎಷ್ಟೊಂದು ಜನ ಇದನ್ನ ಕಮೆಂಟ್ ಸೆಕ್ಷನಲ್ಲಿ ಸಹ ಕೇಳಿದ್ದೀರಾ, ಮತ್ತು ನನಗೂ ಸಹ ಅನಿಸ್ತು. ಸೊ ಈ ಡೌಟ್ ಎಲ್ಲರಿಗೂ ಇರುತ್ತೆ. ಸೊ 33 ಲ್ಯಾಕ್ಸ್ ಸಿಗಬೇಕು ಅಂದರೆ ರೆಸ್ಯೂಮೆ ಯಾವ ಥರ ಇರಬೇಕು, ಆ ರೀತಿ ಡೌಟ್ಸ್ ಇರುತ್ತೆ ನಿಮಗೆ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ. ಸೊ ವಿಡಿಯೋ ಮಧ್ಯದಲ್ಲಿ ನಿಮಗೆ ಟಿಪ್ಸ್ ಸಹ ಕೊಡ್ತೀನಿ, ನಿಮ್ಮ ರೆಸ್ಯೂಮೆ ಹೇಗೆ ಮಾಡ್ಕೋಬೇಕು ಅಂತೇಳಿ. ಸೊ ಈ ವಿಡಿಯೋದಿಂದ ನಿಮಗೆ ಟೇಕ್ ಅವೇಸ್ ಏನೇನಂದರೆ, ರೆಸ್ಯೂಮೆ ಫಾರ್ಮ್ಯಾಟ್ ಹೇಗಿರಬೇಕು, ಅದರಲ್ಲಿ ಆ ರೆಸ್ಯೂಮೆ ಏನಾದರೂ ATS ಫ್ರೆಂಡ್ಲಿ ಆಗಿರಬೇಕು ಅಂದರೆ, ATS ಅಂದರೆ ಏನು ಅಂತ ಸಹ ನಾನು ಡಿಸ್ಕಸ್ ಮಾಡ್ತೀನಿ ಮುಂದೆ. ಅಂದರೆ ಹೇಗಿರಬೇಕು ನಿಮ್ಮ ರೆಸ್ಯೂಮೆ, ಆ್ಯಂಡ್ ರೆಸ್ಯೂಮೆಲಿ ನಿಮ್ಮ ಫೋಟೋ ಇರಬೇಕಾ ಅಥವಾ ಏನೇನು ಆ್ಯಡ್ ಮಾಡಬೇಕು, ಏನು ರಿಮೂವ್ ಮಾಡಬೇಕು, ಈ ರೀತಿಯ ಬಗ್ಗೆ ಸ್ವಲ್ಪ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತೀವಿ, ಆಯಿತಾ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೀವೇನಾದರೂ ಪ್ರೀ ಫೈನಲ್ ಇಯರ್ ಅಥವಾ ಫೈನಲ್ ಇಯರ್ ಆದ್ರಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಪ್ಲೇಸ್ಮೆಂಟ್ಸ್ ಹತ್ತಿರ ಬರ್ತಿದ್ರೆ ನಿಮ್ಮ ರೆಸ್ಯೂಮೆನ ಈ ರೀತಿಯೇ ರೆಡಿ ಮಾಡ್ಕೊಳ್ಳಿ, ಸಖತ್ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಾದರೆ, ಸೊ ನಾನು ಗಿಟ್ಟಬ್ ಪ್ರೊಫೈಲ್ ತೋರಿಸ್ತಾ ಇದ್ದೀನಿ. ಸೊ ಇವ್ನು ರೆಸ್ಯೂಮೆ ಅಂದ್ಬಿಟ್ಟು ಏನಪ್ಪ ಗಿಟ್ಟಬ್ ಪ್ರೊಫೈಲ್ ತೋರಿಸ್ತಿದ್ದಾನೆ ಅಂತ ನೀವು ಅನ್ಕೋಬೋದು. ಸೊ ಗಿಟ್ಟಬ್ ಒಂದು ದೊಡ್ಡ ರೆಸ್ಯೂಮೆ ಅಂತಲೇ ಹೇಳ್ಬೋದು. ಇದರಲ್ಲಿ ನಿಮ್ಮ ಪ್ರಾಕ್ಟಿಕಲ್ ಸ್ಕಿಲ್ಸ್ ನೀವೇನಾದರೂ ರೆಸ್ಯೂಮೇಲಿ ಹಾಕಿದ್ರೆ ಅದರದಕ್ಕೆ ವ್ಯಾಲಿಡಿಟಿ ಇರಲ್ಲ. ನೀವು ಮಾಡಿಲ್ದೇನೂ ಸಹ ನಿಮ್ಮ ಫ್ರೆಂಡ್ಸ್ ಪ್ರಾಜೆಕ್ಟ್ ತಗೊಂಡು ಹಾಕಿರ್ಬೋದು. ಬಟ್ ಗಿಟ್ಟಬಲ್ಲಿ ಆ ರೀತಿ ಅಲ್ಲ. ಸೊ ಗಿಟ್ಟಬಲ್ಲಿ ನೀವು ಏನೇನು ಮಾಡ್ತಿದ್ದೀರಾ, ನಿಮ್ಮ ಬಯೋ ಇರ್ಬೋದು, ಅಥವಾ ನೀವು ಏನೇನು ಮಾಡಿದ್ದೀರಾ, ಎಷ್ಟು PR ಮಾಡಿದ್ದೀರಾ, ಎಷ್ಟು ಕಮಿಟ್ಸ್ ಮಾಡಿದ್ದೀರಾ ಈ ಇಯರಲ್ಲಿ, ಆ್ಯಂಡ್ ಯಾವ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡಿದ್ದೀರಾ, ಆ್ಯಂಡ್ ಇಡೀ ಪ್ರಾಜೆಕ್ಟ್ ಸೇರಿ ಎಷ್ಟು ಕಾಂಟ್ರಿಬ್ಯೂಷನ್ಸ್ ಆಗಿದೆ, ದಿನ ಏನೇನು ಮಾಡಿದ್ದೀರಾ, ಆ ದಿನಕ್ಕೆ ಕ್ಲಿಕ್ ಮಾಡಿದ್ರೆ ಅವರು ಆ ದಿನದಲ್ಲಿ ನೀವೇನು ಮಾಡಿದ್ದೀರಾ ಅನ್ನೋದನ್ನು ಸಹ ತಿಳ್ಕೊಬೋದು. ಇದು ಆ ಇಯರ್ನ ತೋರಿಸ್ತಾ ಇದೆ. ಸೊ ಈ ದಿನದನ್ನ ಕ್ಲಿಕ್ ಮಾಡಿದ್ರೆ ಆ January 4th ಏನು ಮಾಡಿದೆ ಅನ್ನೋದು ಇಲ್ಲಿ ಬರುತ್ತೆ, ಆಯಿತಾ. ಸೊ ಆ ರೀತಿ ಸಖತ್ತು ಸಿಂಪಲ್ ಆಗುತ್ತೆ ಒಬ್ಬ ರಿಕ್ರೂಟರ್ಗೆ ನಿಮ್ಮನ್ನ ಜಡ್ಜ್ ಮಾಡೋಕ್ಕೆ. ಬಟ್ ರೆಸ್ಯೂಮೇಲಿ ನೀವು ಏನೋ ಹಾಕೋತೀರಾ, ಐ ಕ್ರಿಯೇಟೆಡ್ ಸಿಸ್ಟಮ್ ಫಾರ್ ಲೈಕ್ ವೆಬ್ ಕಮ್ಯುನಿಕೇಷನ್ ಅಂತೇಳಿ. ಬಟ್ ಆ ಕಮ್ಯುನಿಕೇಷನ್ ಸಿಸ್ಟಮ್ ನೀವು ಮಾಡಿಲ್ಲದೆ ಇರ್ಬೋದು, ನೀವು ಸುಮ್ಮನೆ ಹಾಕಿರ್ಬೋದು. ಬಟ್ ಇದರಲ್ಲಿ ನಾನೇನಾದ್ರು ಒಂದು ಹೇಳ್ತಾ ಇದ್ರೆ, ನಾನು ರೆಸೊನೇಟ್ ಮೇಲೆ ವರ್ಕ್ ಮಾಡ್ತೀನಿ ಅಂದರೆ ರೆಸೊನೇಟ್ ಕ್ಲಿಕ್ ಮಾಡಿದ್ರೆ ಅದರ ಹಿಸ್ಟ್ರಿಗೆ ಹೋದರೆ, ನಾನು ಪ್ರಾಜೆಕ್ಟ್ಸ್ದು ಹಿಸ್ಟ್ರಿಗೆ, ಸೊ ಹಿಸ್ಟ್ರಿ ಇಲ್ಲಿ ಬರುತ್ತೆ ನೋಡಿ. ಸೊ ಚಂದನ್ ಆ್ಯಡೆಡ್ ಕೋಡ್ ಆಫ್ ಕಂಡಕ್ಟ್, ಆ್ಯಡೆಡ್ ಕಾಂಟ್ರಿಬ್ಯೂಟಿಂಗ್ MD, ಇದು ಯಾರು ಮಾಡಿರೋದು, ಚಂದನ್ ಮಾಡಿರೋದು. ಸೊ ಅವ್ನ ಪ್ರೊಫೈಲ್ ನೋಡಬೇಕಾ, ಇಲ್ಲಿ ನೋಡ್ಬೋದು. ಸೊ ಈ ರೀತಿ ಪ್ರತಿಯೊಂದು ವೆರಿಫೈಡ್ ಕಮಿಟ್ಸ್ ಅಥವಾ ನೀವೇ ಮಾಡಿರೋದು ಅನ್ನೋಕ್ಕೆ ಒಂದು ವೆರಿಫಿಕೇಶನ್ ಸಿಗುತ್ತೆ. ಅದಕ್ಕೋಸ್ಕರ ಅಷ್ಟೇ ನಾನು ಗಿಟ್ಟಬ್ನ ಪ್ರಿಫರ್ ಮಾಡೋದು. ಸೊ ಗಿಟ್ಟಬ್ನ ಮೇಂಟೈನ್ ಮಾಡಿ. ಗಿಟ್ಟಬ್ನ ನೀವು ಮೇಂಟೈನ್ ಮಾಡೋದ್ರ ಜೊತೆಗೆ ನಿಮ್ಮ ನಾರ್ಮಲ್ ರೆಸ್ಯೂಮೆ ಸಹ ಬೇಕಾಗುತ್ತೆ, ಆಯಿತಾ. ಸೊ ನಾರ್ಮಲ್ ರೆಸ್ಯೂಮೆನ ನಮ್ಮ ಗಿಟ್ಟಬ್ ಅಕೌಂಟ್ಗೆ ಹೋದರೆ ನೀವು, ಸೊ ನಮ್ಮ ಪ್ರೊಫೈಲ್ಗೆ ಹೋಗೋಣ. ಸೊ ನನ್ನ ಗಿಟ್ಟಬ್ ಅಕೌಂಟಿಗೆ ಹೋದರೆ ನೀವು ಇಲ್ಲಿ ಸಿಗುತ್ತೆ ನಿಮಗೆ ಚೆಕ್ಔಟ್ ಮೈ ರೆಸ್ಯೂಮೆ ಹಿಯರ್ ಅಂತ ಹೇಳಿ ಇಲ್ಲಿ ನೋಡ್ತಿರ್ಬೋದು. ನೀವು ಆ ರೆಸ್ಯೂಮೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ರೆಸ್ಯೂಮೆ ಓಪನ್ ಆಗುತ್ತೆ. ಓಕೆ, ಸೊ ಕಾಣಿಸ್ತಿರ್ಬೋದು ನಿಮಗೆ ರೆಸ್ಯೂಮೆ. ಸೊ ಸಖತ್ ಸಿಂಪಲ್ ಅಂತ ಅನಿಸ್ತಾ ಇದೆ ಅನಿಸುತ್ತೆ ನಿಮಗೆ. ಏನಪ್ಪ ಇವನು ಸಖತ್ತು ಬರೀ ಬ್ಲ್ಯಾಕ್ ಬ್ಲೂ ಮತ್ತು ವೈಟ್ ಇದೆ, ಏನು ಫೋಟೋ ಇಲ್ಲ ಏನಿಲ್ಲ ಅಂತ ಅನ್ಕೋತಿರ್ಬೋದು. ಬಟ್ ಈ ರೆಸ್ಯೂಮೆ ಆ್ಯಕ್ಚುಲಿ ಪ್ರಿಫರ್ ಮಾಡ್ತಾರೆ. ಸೊ ನಿಮಗೆ ATS ಸಾಫ್ಟ್ವೇರ್ಸ್ ಅಂತ ಬರುತ್ತೆ, ಆಯಿತಾ. ಅದೇನು ಮಾಡುತ್ತಂದರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಅಪ್ಲಿಕೇಶನ್ ಕಾಲ್ ಮಾಡ್ತಾರೆ. ಓಕೆ, ಈಗ ಗೂಗಲ್ ಕಂಪ್ನಿಯಿಂದ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇಂಟರ್ನ್ ಬೇಕು ಅಂತಾರೆ. 1,00,000 ಜನ ಅಪ್ಲೈ ಮಾಡಿದ್ರೆ 1,00,000 ಜನದ ರೆಸ್ಯೂಮೆಸ್ನ ಅವರು ಹುಡ್ಕೋಕ್ಕಾಗತ್ತಾ, ಅಂದರೆ ಓದೋಕ್ಕಾಗತ್ತಾ, ಒಬ್ಬೊಬ್ರನ್ನ ನೋಡಿ ಅವ್ರನ್ನ ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸಾಫ್ಟ್ವೇರ್ಸ್ನ ಯೂಸ್ ಮಾಡ್ತಾರೆ, ಆಯಿತಾ. ಸೊ ಸಾಫ್ಟ್ವೇರ್ಸು ನಿಮಗೆ ಅದಾಗದೇ ರೆಸ್ಯೂಮೆನ ಓದಿ ಸ್ವಲ್ಪ ರೆಕಮೆಂಡ್ ಮಾಡುತ್ತೆ. ಈ 50 ಜನ ನಿಮಗೆ ಬೆಸ್ಟ್ ಇರ್ಬೋದು, ಇವ್ರನ್ನ ನೋಡಿ, ಇವ್ರನ್ನ ಇಂಟರ್ವ್ಯೂ ಮಾಡಿ ಅಂತ ರೆಕಮೆಂಡೇಶನ್ ಕೊಡುತ್ತೆ ಅವ್ರಿಗೆ. ಸೊ ನೀವು ಎಷ್ಟೇ ಏನೇ ಕೆಲಸ ಮಾಡಿರೋ ನಿಮ್ಮ ರೆಸ್ಯೂಮೆ ಸರಿ ಇಲ್ಲ ಅಂದರೆ ಅಲ್ಲಿ ನೀವು ಶಾರ್ಟ್ ಲಿಸ್ಟೇ ಆಗಲ್ಲ, ಆಯಿತಾ. ಅದಕ್ಕೋಸ್ಕರ ನಿಮ್ಮ ರೆಸ್ಯೂಮೆನ ಕರೆಕ್ಟಾಗಿ ಫಾರ್ಮ್ಯಾಟ್ ಮಾಡ್ಕೊಳ್ಳಿ. ನೋಡಿ, ಸಿಂಗಲ್ ರೆಸ್ಯೂಮೆ ಅಂದರೆ ಸಿಂಗಲ್ ಲೈನ್, ಅಂದರೆ ನೋ ಕಾಲಮ್ಸ್ ಇರಬೇಕು, ಸಿಂಗಲ್ ಕಾಲಮ್ ಇರಬೇಕು. ಸೊ ನೋಡಿ, ಒಂದೊಂದು ರೆಸ್ಯೂಮೆಲಿ ಎರಡೆರಡು ಕಾಲಮ್ ಎಲ್ಲ ಹಾಕ್ತಾರೆ. ಆ ರೀತಿ ಎಲ್ಲ ಮಾಡಿದೆ ನಾನು. ಸಖತ್ ಸಿಂಪಲ್ ಇದೆ. ಸೊ ಫಸ್ಟು ನಮ್ಮ ನೇಮಿಂದ ಸ್ಟಾರ್ಟ್ ಆಗುತ್ತೆ ನನ್ನ ರೆಸ್ಯೂಮೆ. ಓಕೆ, ಸೊ ಇಲ್ಲಿ ನೇಮ್ನ ಕೊಟ್ಟಿದ್ದೀನಿ. ಸೊ ನಿಮ್ಮ ಫುಲ್ ನೇಮ್ನ ಕರೆಕ್ಟಾಗಿ ಡಿಸ್ಪ್ಲೇ ಮಾಡಿ. ಅದ್ರ ನೆಕ್ಸ್ಟ್ ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್. ಸೊ ನನ್ನ ಇಮೇಲ್ ಇರ್ಬೋದು, ಮೊಬೈಲ್ ನಂಬರ್ ಇರ್ಬೋದು, ನನ್ನ ಲಿಂಕ್ಡ್ಇನ್ ಪ್ರೊಫೈಲ್ ಅಥವಾ ಗಿಟಬ್ ಪ್ರೊಫೈಲ್, ಇದರ ಲಿಂಕ್ ಸಹ ಕೊಟ್ಟಿದ್ದೀನಿ. ಸೊ ನನ್ನ ರೆಸ್ಯೂಮೇನ ಡೈರೆಕ್ಟಾಗಿ ಸಿಕ್ಕು ಅವ್ರು ಗಿಟಬ್ ನೋಡಬೇಕು ಅಂದರೆ ಇದನ್ನ ಡೈರೆಕ್ಟಾಗಿ ನೋಡ್ಕೋತಾರೆ. ಅದು ಬಿಟ್ಟರೆ ನಂದು ಮೇಜರ್ ಅಚೀವ್ಮೆಂಟ್ ನಾನು ಕನ್ಸಿಡರ್ ಮಾಡೋದೇನು, ಸೊ ನನಗೆ ಓಪನ್ ಸೋರ್ಸ್ ಒಂದು ದೊಡ್ಡ ಅಚೀವ್ಮೆಂಟ್. ಸೊ ಓಪನ್ ಸೋರ್ಸ್ಗೆ ಸಖತ್ ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಓವರ್ 16,000 ಕಾಂಟ್ರಿಬ್ಯೂಷನ್ಸ್, 1,600+ ಕಾಂಟ್ರಿಬ್ಯೂಷನ್ಸ್, 30+ ಓಪನ್ ಸೋರ್ಸ್ ಪ್ರಾಜೆಕ್ಟ್ಸ್ ಆ್ಯಂಡ್ 80+ ಮರ್ಜ್ ಪುಲ್ ರಿಕ್ವೆಸ್ಟ್ಸ್. ಇದು ಅವ್ರಿಗೆ ಹೇಳುತ್ತೆ ನಾನು ಟೆಕ್ ಕಮ್ಯುನಿಟಿಗೆ ಏನು ಕಾಂಟ್ರಿಬ್ಯೂಟ್ ಮಾಡ್ತಿದ್ದೀನಿ. ಸೊ ಇವನಿಗೆ ಟೆಕ್ನಾಲಜಿ ಅಂದರೆ ನಮ್ಮ ಇಂಜಿನಿಯರಿಂಗ್ ಅಂದರೆ ಗೊತ್ತು. ಆ್ಯಕ್ಚುಲಿ ಇವನಿಗೆ ಸ್ವಲ್ಪ ಕಲ್ತಿದ್ದಾನೆ, ಇವ್ನು ಸ್ವಲ್ಪ ಮಾಡಿದ್ದಾನೆ, ಕೆಲಸನೇ ಮಾಡಿದ್ದಾನೆ. ಸೊ ಅದಕ್ಕೋಸ್ಕರ ಇವನು ಒಳ್ಳೆ ಪರ್ಫೆಕ್ಟ್ ಕ್ಯಾಂಡಿಡೇಟ್ ಅಂತ ಅವನು ಓದಿದ ತಕ್ಷಣ ಅನ್ಕೊಬಿಡ್ತಾನೆ. ಸೊ ಇದನ್ನು ಫಸ್ಟ್ ನೋಡಿದ ತಕ್ಷಣವೇ ಓ ಇವನು ಸ್ವಲ್ಪ ಇಂಟ್ರೆಸ್ಟಿಂಗ್ ಇದ್ದಾನೆ ಅಂತ ಮುಂದೆ ಹೋಗ್ತಾನೆ. ಬಟ್ ಸ್ಟಾರ್ಟಿಂಗೆಲ್ಲ ನೀವು ಇಂಟ್ರೆಸ್ಟ್ ತೋರಿಸ್ತಿಲ್ಲ, ಸ್ಟಾರ್ಟಿಂಗೆಲ್ಲ ನೀವು ಸ್ಟೂಡೆಂಟ್ ಅಂತ ಕೊಟ್ಬಿಡ್ತೀರಾ ಅಂತ ಅನ್ಕೊಳ್ಳಿ. ಸೊ ಅವ್ನು ಸ್ವಲ್ಪ, ಅದು ಬೇಸಿಕ್ ಹ್ಯೂಮನ್ ಟೆಂಡೆನ್ಸಿ. ಸ್ಟಾರ್ಟಿಂಗ್ ಸ್ವಲ್ಪ ಓದ್ತೀವಿ, ಅದರಲ್ಲೇ ನಾವು ಜಡ್ಜ್ ಮಾಡ್ಬಿಡ್ತೀವಿ ಒಬ್ಬರನ್ನ. ಸೊ ಅದಕ್ಕೋಸ್ಕರ ಸ್ಟಾರ್ಟಿಂಗಲ್ಲಿ ನೀವು ಒಂದು ಮೇಜರ್ ಅಚೀವ್ಮೆಂಟ್ ಆಗೋತೀರಾ. ಸೊ ನನ್ನ ಇನ್ನೊಂದು ಮೇಜರ್ ಅಚೀವ್ಮೆಂಟ್ ಆ್ಯಕ್ಚುಲಿ ಗೂಗಲ್ ಸಮ್ಮರ್ ಆಫ್ ಕೋಡ್, ಆಯಿತಾ. ಸೊ ಗೂಗಲ್ ಸಮ್ಮರ್ ಆಫ್ ಕೋಡ್ ಒಂದು ಪ್ರೆಸ್ಟಿಜಿಯಸ್ ಓಪನ್ ಸೋರ್ಸ್ ಪ್ರೋಗ್ರಾಮ್. ಸೊ ಅದನ್ನು ನಾನು ಇಲ್ಲೇ ಹಾಕೋಬೋದಾಗಿತ್ತು. ಬಟ್ ಇಲ್ಲೇನಕ್ಕೆ ಹಾಕಲಿಲ್ಲ ಅನ್ನೋದಾದರೆ, ಇಲ್ಲೇ ನಂದು ಫ್ರಂಟ್ ಪೇಜಲ್ಲೇ ಅದರ ನೆಕ್ಸ್ಟೇ ಸಿಗುತ್ತೆ ಗೂಗಲ್ ಸಮ್ಮರ್ ಆಫ್ ಕೋಡ್.
ಬಟ್ ಅದ್ರ ನೆಕ್ಸ್ಟ್ಗೆ ಈ ಲೈನ್ನ ನಾನು ಹಾಕೋಕ್ಕಾಗಲ್ಲ. ಅದಕ್ಕೋಸ್ಕರ ಗೂಗಲ್ ಸಮ್ಮರ್ ಆಫ್ ಕೋಡ್ನ ಸೆಕೆಂಡ್ ಹಾಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನನ್ನ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ಹಾಕಿದ್ದೀನಿ, ನಾನು ಏನೇನು ಪ್ರೊಫೆಷನಲಿ ಆ್ಯಕ್ಚುಲಿ ಮಾಡಿದ್ದೀನಿ ಅಂತ. ಇದು ಕಾಲೇಜ್ನ ಇಲ್ಲಿ ಬರಲ್ಲ, ಕಾಲೇಜ್ ಆಯಿತಾ, ಕಾಲೇಜ್ ನೆಕ್ಸ್ಟ್ ಬರುತ್ತೆ. ಸೊ ಇಲ್ಲಿ ಗೂಗಲ್ ಸಮ್ಮರ್ ಆಫ್ ಕೋಡ್ ಆ್ಯಂಡ್ ನೋಡಿ ಅದು ರಿಮೋಟ್ ಇತ್ತಾ, ಅದು ಅದ್ರ ಡೇಟ್ ಏನು, ಇದೆಲ್ಲ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು. ಸೊ ಅವ್ರಿಗೆ ಗ್ಯಾಪ್ ಎಲ್ಲಿ ಕೊಟ್ಟರೆ ಅರ್ಥ ಆಗುತ್ತೆ, ಎಲ್ಲೆಲ್ಲಿ ಏನೇನು ಕಲ್ತಿದ್ದೀರಾ, ನಿಮ್ಮ ಪ್ರೋಗ್ರೆಸ್ ಹೇಗಿದೆ ಕೆರಿಯರಲ್ಲಿ, ಈ ರೀತಿಯ ಅವ್ರಿಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ನಾವು ಡಿಸ್ಕ್ರಿಪ್ಷನ್ ಕೊಡ್ತೀವಿ, ಒಂದು 2-3 ಪಾಯಿಂಟ್ಸ್ ಕೊಡ್ಬೋದು. ನೀವೇನೇನು ಮಾಡಿದ್ರಿ ಅದರಲ್ಲಿ, ಏನೇನು ಕಲ್ತ್ರಿ, ಅಥವಾ ನೀವು ಏನು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ರಿ. ಇಂಪ್ಯಾಕ್ಟ್ ನೋಡಿ ನಂಬರ್ಸಲ್ಲಿ ಕೊಡಬೇಕು ನೀವು ಯಾವಾಗಲೂ. ಇಲ್ಲಿ 967 ಕಾಂಟ್ರಿಬ್ಯೂಟರ್ಸಿಂದ ನಾನು 160 ಕಂಟ್ರೀಸಿಂದ 967 ಕಾಂಟ್ರಿಬ್ಯೂಟರ್ ಸೆಲೆಕ್ಟ್ ಮಾಡಿದ್ರು, ಅದ್ರಲ್ಲಿ ನಾನೊಬ್ಬ. ಇಂಪ್ಯಾಕ್ಟ್ ತೋರಿಸುತ್ತೆ. ಸೊ ಆ್ಯಂಡ್ ನೀವೇನು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ರಿ ಅನ್ನೋದು ಸಹ ನೀವು ತೋರಿಸ್ಬೇಕಾಗುತ್ತೆ. ಸೊ ಅದನ್ನು ನಾನು ಅಷ್ಟು ಮೆನ್ಷನ್ ಮಾಡಿಲ್ಲ, ಬಟ್ ಸ್ವಲ್ಪ ಇಂಪ್ಯಾಕ್ಟನ್ನು ನೀವು ತೋರಿಸ್ಬೇಕು, ಆಯಿತಾ. ಆ್ಯಂಡ್ ನಮ್ಮ ನೋಡಿ ಪಾಯಿಂಟ್ಸ್ನ ನಾನು ಬೋಲ್ಡಲ್ಲಿ ಕೊಟ್ಟಿದ್ದೀನಿ, ಯಾವ್ದಾವ್ದು ಇಂಪಾರ್ಟೆಂಟ್ ಪಾಯಿಂಟ್ಸ್. ನನಗೆ ಪೈಥಾನ್ ಗೊತ್ತು, ಸೊ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಪ್ರಕಾರ ವರ್ಕ್ ಮಾಡಿದ್ದೀನಿ. ಸೊ ಓಪನ್ ಸೋರ್ಸ್ ಪ್ರೋಗ್ರಾಮ್ ಇದು, ಯಾವ್ಯಾವ ಪಾಯಿಂಟ್ಸ್ ಇಂಪಾರ್ಟೆಂಟೋ ಅದನ್ನ ನಾನು ಇದನ್ನು ಸಹ ಮಾಡಿದ್ದೀನಿ, ಆಯಿತಾ. ಸೊ ನೆಕ್ಸ್ಟ್ ಸೊ ಬೋಲ್ಡ್ ಮಾಡಿದ್ದೀನಿ. ಸೊ ನೀವು ಅದನ್ನು ಮಾಡಿ. ಸೊ ಡೈರೆಕ್ಟು ಅವ್ರು ನೋಡಿದ ತಕ್ಷಣ ಅವ್ರು ಸ್ಕ್ಯಾನ್ ಮಾಡ್ಬೇಕು ನಿಮ್ಮ ರೆಸ್ಯೂಮೆನ, ಓದೋಕ್ಕಾಗಲ್ಲ ಯಾರಿಗೂ. ಸೊ ಈ ಕಣ್ಣು ಆಡಿಸಿದ ತಕ್ಷಣ ಅವ್ರಿಗೆ ನಿಮ್ಮ ಬ್ಲ್ಯಾಕ್ ಕಲರ್, ಓ ಇಲ್ಲೇನೋ ಇದೆಯಲ್ಲ, ಪೈಥಾನ್ ಗೊತ್ತು ನಿಮಗೆ ಅಂತ ಅರ್ಥ ಆಗ್ಬಿಡುತ್ತೆ ಅವ್ರಿಗೆ. ಈ ರೀತಿ ನಿಮ್ಮ ರೆಸ್ಯೂಮೆನ ಪ್ರಿಪೇರ್ ಮಾಡಬೇಕಾಯ್ತಾ. ನೆಕ್ಸ್ಟ್ ಬಂದು ಸೊ PG5 ಅನ್ನೋ ಒಂದು ಸ್ಟಾರ್ಟಪ್ ಮಾಡಿದ್ವು, ಫೇಲ್ ಆಯಿತು, ಬಟ್ ಅದನ್ನು ಸಹ ಮೆನ್ಷನ್ ಮಾಡಬೇಕು ನೀವು, ಏನಕ್ಕೆ ಫೇಲ್ ಆಯಿತು. ಸೊ ಇಲ್ಲಿ ನೋಡಿ ಕ್ಲೋಸರ್ ಡ್ಯೂ ಟು ಫಂಡಿಂಗ್ ಕನ್ಸ್ಟ್ರೇಂಟ್ಸ್ ಆ್ಯಂಡ್ 8 ಮೆಂಬರ್ಸ್ ಇದ್ವು. ಈ ರೀತಿ ಸ್ವಲ್ಪ ಡಿಸ್ಕ್ರಿಪ್ಷನ್ ಕೊಡ್ತೀರಾ. ಆ್ಯಂಡ್ ಅದರಲ್ಲಿ ಏನು ರೋಲ್ ಇತ್ತು ಅಂತಲೂ ಸಹ, ಬ್ಯಾಕ್ ಎಂಡ್ ಡೆವಲಪರ್, ಇಂಟರ್ನ್, ಫುಲ್ ಸ್ಟ್ಯಾಕ್ ಆ್ಯಪ್ ಡೆವಲಪರ್ ಅಥವಾ ಕೋ-ಫೌಂಡರ್. ಈ ರೀತಿ ನೀವೇನು 3 ಎಕ್ಸ್ಪೀರಿಯನ್ಸ್ ಹಾಕ್ಬೇಕಂತ ಏನಿಲ್ಲ, ಒಂದು ಇಲ್ಲ ಅಂದರೂ ಪರವಾಗಿಲ್ಲ, ತಲೆ ಕೆಡಿಸ್ಕೋಬೇಡಿ. ಬಟ್ ಒಂದು ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ಹಾಕಬೇಕಾದ್ರೆ ಈ ರೀತಿ ಈ ಫಾರ್ಮ್ಯಾಟಲ್ಲಿ ಹಾಕಿ. ಸೊ ಈಸಿ ಆಗುತ್ತೆ, ATS ಫ್ರೆಂಡ್ಲಿ ಇರುತ್ತೆ, ಆ್ಯಂಡ್ ಓದೋರ್ಗೂ ಸಹ ಈಸಿ ಆಗುತ್ತೆ, ಆಯಿತಾ. ಅದಕ್ಕೋಸ್ಕರ ನೋಡೋರ್ಗೆ ಯಾರು ಓದ್ತಾರೆ ರೆಸ್ಯೂಮೆನ. ನೆಕ್ಸ್ಟ್ ಎಜುಕೇಷನ್ ಬರುತ್ತೆ. ಸೊ ಎಜುಕೇಷನ್ ನಮ್ಮ CGPA ನಿಮ್ಮದು ಚೆನ್ನಾಗಿದ್ದರೆ ಮಾತ್ರ ಹಾಕಿ. ನಾನು 9.3 ಇತ್ತು ಈ ರೆಸ್ಯೂಮೆ ಕ್ರಿಯೇಟ್ ಮಾಡುವಾಗ, ಅದಕ್ಕೋಸ್ಕರ CGPAನ 9.3 ಅಂತ ಮೆನ್ಷನ್ ಮಾಡಿದ್ದೀನಿ. ಇಲ್ಲ ಅಂದರೆ ಮೆನ್ಷನ್ ಮಾಡೋಕ್ಕೆ ಹೋಗಬೇಡಿ, ಆಯಿತಾ. ನಿಮ್ದೇನಾದರೂ 8, 7 ಆ ಥರ ಇದ್ದರೆ ಮೆನ್ಷನ್ ಮಾಡೋದೇನು ಬೇಕಾಗಿಲ್ಲ. ಬಟ್ ಚೆನ್ನಾಗಿದ್ದರೆ ಇಷ್ಟೆಲ್ಲ ಮಾಡಿ CGPAನೂ ಸಹ 9.3 ಮೇಂಟೈನ್ ಮಾಡಿದ್ದಾನೆ ಅಂದರೆ ಇವನು ಇಂಟ್ರೆಸ್ಟಿಂಗ್ ಕ್ಯಾಂಡಿಡೇಟ್ ಅನ್ನೋ ಒಂದು ಪ್ಲಸ್ ಪಾಯಿಂಟ್ ಕೊಡುತ್ತೆ ಅಂತ ಹೇಳಿ ಅಷ್ಟೇ ನಾನು ಹಾಕಿರೋದು ಇದನ್ನು. ಸೊ ನೆಕ್ಸ್ಟ್ ಬಂದು ಜವಾಹರ್ ನವೋದಯ ವಿದ್ಯಾಲಯ. ಇದು ಏನಾದರೂ ಸ್ಕೂಲು ನಿಮ್ಮ ಪ್ರಾಮಿನೆಂಟ್ ಸ್ಕೂಲ್ ಆಗಿದ್ರೆ ಮಾತ್ರ ಹಾಕಿ. ಈಗ ಜವಾಹರ್ ನವೋದಯ ವಿದ್ಯಾಲಯ ನಮ್ಮ ಇಂಡಿಯಾದಲ್ಲಿ ಎಷ್ಟು ಡಿಸ್ಟ್ರಿಕ್ಟ್ಸ್ ಇದೆಯೋ ಅಷ್ಟು ನವೋದಯ ವಿದ್ಯಾಲಯಸ್ ಇದೆ. ಸೊ ಅಷ್ಟು ಜನ ಇರ್ತಾರೆ, ಅಷ್ಟು ಅಲ್ಯುಮಿನೈಸ್. ಸೊ ಒಂದೊಂದು ವರ್ಷ ಅರೌಂಡ್ 80 ಪ್ರತಿ ಕಾಲೇಜಿಂದ ಪ್ರತಿ ಸ್ಕೂಲಿಂದ ಪಾಸ್ಔಟ್ ಆದರೆ ಎಷ್ಟು ಜನ ಪಾಸ್ಔಟ್ ಆಗ್ತಿದ್ದಾರೆ. ಯಾರೋ ನನ್ನ ರೆಸ್ಯೂಮೆ ಓದೋರು ಜವಾಹರ್ ನವೋದಯ ವಿದ್ಯಾಲಯದಿಂದ JNV ಅಂತ ನೀವು ಕೇಳಿರ್ಬೋದು. ಸೊ JNV ಇಂದ ಆಗಿದ್ರೆ ನನಗೆ ಎಷ್ಟು ಎಡ್ ಸಿಗುತ್ತೆ ಅಲ್ವಾ, ನಮ್ಮ ಹುಡುಗನೇ. ಅದಕ್ಕೋಸ್ಕರ ಇದನ್ನು ಮೆನ್ಷನ್ ಮಾಡಿದ್ದೀನಿ. ನಿಮ್ಮ ಸ್ಕೂಲ್ ಏನಾದರೂ ಅಷ್ಟು ಪಾಪ್ಯುಲರ್ ಅಲ್ಲ ಅನ್ನೋದಾದರೆ ಮೆನ್ಷನ್ ಮಾಡೋಕ್ಕೆ ಹೋಗಬೇಡಿ. ಕೇಂದ್ರೀಯ ವಿದ್ಯಾಲಯ, ಜವಾಹರ್ ನವೋದಯ ವಿದ್ಯಾಲಯ, ಇಂಥ ದೊಡ್ಡ ದೊಡ್ಡ ಕಾಲೇಜಸ್ ಅಥವಾ ಸ್ಕೂಲ್ಸ್ ಆದರೆ ಮೆನ್ಷನ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದು ಇನ್ವಾಲ್ವ್ಮೆಂಟ್. ಸೊ ಇದು ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ಆಯಿತು. ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ಬಿಟ್ಟರೆ ಇನ್ವಾಲ್ವ್ಮೆಂಟ್ ಬರುತ್ತೆ. ಅಂದರೆ ನಿಮ್ಮ ಕಾಲೇಜ್ ಕ್ಲಬ್ಸಲ್ಲಿ ಏನೇನು ಕೆಲಸ ಮಾಡಿದ್ದೀರಾ, ಅಥವಾ ನಿಮ್ಮ ಲೈಕ್ ಕಾಲೇಜ್ಗೆ ಕ್ರಿಕೆಟ್ ಆಡಿರ್ಬೋದು, ಅಥವಾ ಅಂದರೆ ನಾನು ಕ್ರಿಕೆಟ್ ಆಡಿದ್ದೀನಿ, ಆಯಿತಾ. ನೀವು ಯಾವುದಾದ್ರೂ ಸ್ಪೋರ್ಟ್ಸ್ ಇರ್ಬೋದು, ಅಥವಾ ಏನಾದರೂ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು, ಏನೇನು ಮಾಡಿದ್ದೀರಾ. ಸೊ ಆ ಇನ್ವಾಲ್ವ್ಮೆಂಟ್ ಸಹ ತೋರಿಸ್ಕೊಡಿ. ಸೊ ಈ ಇನ್ವಾಲ್ವ್ಮೆಂಟ್ ಫೀಲ್ಡ್ ಆ್ಯಕ್ಚುಲಿ ನಿಮ್ಗೇನಾದರೂ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ನನಗೇನು ಅಷ್ಟು ಇಂಪಾರ್ಟೆಂಟ್ ಇರಲಿಲ್ಲ. ಸೊ 2 ಪೇಜಸ್ ರೆಸ್ಯೂಮೆ ಆಗಿತ್ತಲ್ವಾ, ಸೊ ಅದಕ್ಕೋಸ್ಕರ ನಾನು ಆ್ಯಡ್ ಮಾಡಬೇಕಾಗಿತ್ತು. ಲೈಕ್ ಇಷ್ಟೆಲ್ಲ ನಾನು 1 ಪೇಜ್ನ ಹೆಂಗೂ ತುಂಬ್ಸೋಕ್ಕಾಗ್ತಿರಲಿಲ್ಲ, ಆ್ಯಂಡ್ 2 ಪೇಜಸ್ಸು ಫುಲ್ ಮುಗೀತಿರಲಿಲ್ಲ, ಅರ್ಧ ಆಗ್ಬಿಡ್ತಿತ್ತು. ಅದಕ್ಕೋಸ್ಕರ ನಾನು ಇನ್ವಾಲ್ವ್ಮೆಂಟ್ ಹಾಕಿದ್ದೀನಿ. ಸೊ ನನಗೇನು ಇನ್ವಾಲ್ವ್ಮೆಂಟ್ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ, ಯಾಕಂದರೆ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ಇದೆ. ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಇನ್ವಾಲ್ವ್ಮೆಂಟ್ನ ಹಾಕೊಳ್ಳಿ ಇಲ್ಲಿ. ಸೊ ಇನ್ವಾಲ್ವ್ಮೆಂಟ್ ಅಂತ ಬರುತ್ತೆ. ಇದರಲ್ಲಿ ಏನೇನು ಮಾಡಿದ್ದೀನಿ ಅಂದರೆ ಸೇಮ್ ಅದೇ ಫಾರ್ಮ್ಯಾಟ್, ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸಲ್ಲಿ ಏನಿತ್ತು ಅದೇ ಫಾರ್ಮ್ಯಾಟ್ ಮೇಂಟೈನ್ ಮಾಡಿದ್ದೀನಿ. ಏನು ರೋಲು, ಎಲ್ಲಿ, ಯಾವಾಗ, ಆ ರೀತಿ. ಆ್ಯಂಡ್ ನೋಡಿ ಇಲ್ಲಿ ಇಂಪ್ಯಾಕ್ಟ್ನ ತೋರಿಸಿದ್ದೀನಿ ನಾನು. ರಿಪೋರ್ಟೆಡ್ 5+ ಕ್ರಿಟಿಕಲ್ ಸೆಕ್ಯೂರಿಟಿ ಬಗ್ಸ್ ರಿಪೋರ್ಟ್ ಮಾಡಿದೆ, ಆ್ಯಂಡ್ 10+ ಇವೆಂಟ್ಸ್ನ ನಾನು ಕಂಡಕ್ಟ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ ಲೆಡ್ ಎ ಟೀಮ್ ಆಫ್ 25 ಪೀಪಲ್ಸ್ದು ಟೀಮ್ನ ನಾನು ಲೀಡ್ ಮಾಡ್ತಿದ್ದೆ. 10+ ಸ್ಟೂಡೆಂಟ್ ಪ್ರಾಜೆಕ್ಟ್ಸ್ ಫಂಡೆಡ್ INR 3 lakhs rupees. ಆ ಪ್ರಾಜೆಕ್ಟ್ಸ್ನ ನಾನು ಅಂದರೆ ಮ್ಯಾನೇಜ್ ಮಾಡ್ತಿದ್ವು ನಮ್ಮ ಟೀಮ್ ಟೋಟಲ್ ಆಗಿ. ಸೊ ಈ ರೀತಿ ನಾವು ಇಂಪ್ಯಾಕ್ಟ್ನ ತೋರಿಸ್ತಿದ್ವಿ. ಅವಾಗ ಅವ್ರಿಗೆ ಅರ್ಥ ಆಗುತ್ತೆ, ಓ ಇಷ್ಟೆಲ್ಲ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ದಾನೆ, ಇಷ್ಟೆಲ್ಲ ಮಾಡಿದ್ದಾನೆ, ಸೊ ಅವನು ನಮ್ಮ ಕಂಪನಿಗೂ ಸಹ ಇಷ್ಟೇ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾನೆ ಅನ್ನೋ ಒಂದು ಮೈಂಡ್ಸೆಟ್ ಅವ್ರಿಗಾಗುತ್ತೆ ಅವಾಗ. ಓಕೆ. ಆ್ಯಂಡ್ ಅದರ್ಸ್ ನನಗೆ ಎಷ್ಟೊಂದು ಇತ್ತಾಯ್ತಾ ಇನ್ವಾಲ್ವ್ಮೆಂಟ್. ಅದಕ್ಕೋಸ್ಕರ ನಾನು ಎಲ್ಲನೂ ಈ ಥರ ಕೊಡೋ ಬದಲು ಒಂದು ಅದರ್ಸ್ ಅಂತ ಹಾಕ್ಬಿಟ್ಟು ಏನೇನು ಎಕ್ಸ್ಟ್ರಾ ಮಾಡಿದೆ. ಪ್ರೋಗ್ರಾಮಿಂಗ್ ಕಮ್ಯುನಿಟಿ ಅನ್ನೋ ಕ್ಲಬ್ಬಲ್ಲಿ ಟೆಕ್ನಿಕಲ್ ಲೀಡ್ ಆಗಿದೆ, ಆ್ಯಂಡ್ ಇಂಜಿನಿಯರಿಂಗ್ ಕನ್ನಡ ಅನ್ನೋ ಯೂಟ್ಯೂಬ್ ಚಾನಲ್ ಇದೆ. ಸೊ ಇದನ್ನು ಕ್ರಿಯೇಟ್ ಮಾಡ್ಬೇಕಾದ್ರೆ ನಂದು 38K+ ಸಬ್ಸ್ಕ್ರೈಬರ್ಸ್ ಇದ್ದರು, ಇವಾಗ 44K+ ಇದ್ದೀರಾ. 50K+ ಬೇಗ ಆಗೋಣ ಅಂತ.
ಏಮ್ ಮಾಡ್ತಿದ್ದೀನಿ. ಆ್ಯಂಡ್ ಅದು ಬಿಟ್ಟರೆ 2 ಸ್ಟಾರ್ಟಪ್ಸ್ ಮಾಡಿದ್ವು, ಫೇಲ್ ಆಯಿತು. ಆ್ಯಂಡ್ ಯೂನಿವರ್ಸಿಟಿ ಕ್ರಿಕೆಟ್ ಟೀಮಲ್ಲಿ ಆಡ್ತೀನಿ. ಆ್ಯಂಡ್ ಅಂಡರ್-19 ನ್ಯಾಷನಲ್ ಸ್ಕೂಲ್ ಅಂದರೆ ನವೋದಯ ಕ್ರಿಕೆಟ್ ಟೀಮಲ್ಲಿ ಟೀಮ್ ಕ್ಯಾಪ್ಟನ್ ಆಗಿದ್ದೆ. ಈ ರೀತಿ ಎಲ್ಲಾನು ನಾನು ಮೆನ್ಷನ್ ಮಾಡಿ ನೋಡಿ. ಮೆಂಟರ್ ಮಾಡಿದ್ದೀನಿ, ಹ್ಯಾಕಥಾನಲ್ಲಿ ನಾನು ಮೆಂಟರ್ ಆಗಿ ಹೋಗಿದ್ದೆ. ಇದೆಲ್ಲಾನು ಆ್ಯಕ್ಚುಲಿ ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮೇನಾದರೂ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ, ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ಇದ್ದರೆ ಇದೆಲ್ಲ ಆ್ಯಡ್ ಆನ್ಸ್ ಆಯಿತಾ. ಸೊ ಆ ರೀತಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮ್ಮ ಪ್ರಾಜೆಕ್ಟ್ಸ್ ಬರುತ್ತೆ. ಪ್ರಾಜೆಕ್ಟ್ಸ್ ಒಂದು ಮ್ಯಾಂಡೇಟ್ರಿ ಫೀಲ್ಡ್. ಇದನ್ನ ಮ್ಯಾಂಡೇಟ್ರಿ ಅಂತ ಇಟ್ಕೊಬಿಡಿ. ಇದನ್ನ ಹಾಕ್ಲಿಲ್ಲ ಅಂದರೆ ನಿಮ್ಮ ರೆಸ್ಯೂಮೇನೇ ಇಲ್ಲ. ಓಕೆ, ನೀವು ಸ್ಕೂಲ್ ಸ್ಟೂಡೆಂಟ್ ಆಗಿರಿ ಅಥವಾ ನೀವು ಸ್ವಲ್ಪ ಅಂದರೆ ಏನಂತಾರೆ ನೀವು ಆವಾಗಲೇ ಎಕ್ಸ್ಪೀರಿಯನ್ಸ್ಡ್ ಆಗಿರಿ. ಎಕ್ಸ್ಪೀರಿಯನ್ಸ್ ಆಗೋರು ಏನು ಮಾಡ್ತಾರಂದರೆ, ಈ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ಒಳಗಡೆ ಇಲ್ಲಿ ಪ್ರಾಜೆಕ್ಟ್ ಹಾಕ್ಬಿಡ್ತಾರೆ. ಆ ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಏನೇನು ಮಾಡಿದ್ರು, ಆ ಪರ್ಟಿಕ್ಯುಲರ್ ಕಂಪ್ನಿಲಿ ಏನು ಪ್ರಾಜೆಕ್ಟ್ ಮಾಡಿದ್ರು ಅಂತ. ಸೊ ಬಟ್ ನೀವು ಇವಾಗ ಫ್ರೆಷರ್ಸ್, ಸೊ ಪ್ರಾಜೆಕ್ಟ್ಸ್ ಅನ್ನೋ ಒಂದು ಹೊಸ ಫೀಲ್ಡ್ನ ಇಟ್ಕೊಂಡು, ಸೊ ಪ್ರಾಜೆಕ್ಟ್ಸಲ್ಲಿ ನೋಡಿ ಏನು ಮಾಡ್ತಿದ್ದೀರಾ. ರೆಸೊನೇಟ್ ಅನ್ನೋ ಒಂದು ಪ್ರಾಜೆಕ್ಟ್ ಮಾಡಿದೆ. ಅದು ಗೂಗಲ್ ಸಮ್ಮರ್ ಆಫ್ ಕೋಡಲ್ಲಿ ಮಾಡಿದ್ದು. ನೀವು ರೆಸೊನೇಟ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ ಗೂಗಲಲ್ಲಿ. ಅದು ಬಿಟ್ಟರೆ ECU ಸೆಕ್ಯೂರ್ ಆಕ್ಸೆಸ್ ಅನ್ನೋ ಮಾಡಿದ್ದೆ. ಆ್ಯಂಡ್ ಕಾಲೇಜ್ ಅಟೆಂಡೆನ್ಸ್ ಇವ್ಯಾಲ್ಯೂಯೇಷನ್ ಮ್ಯಾನೇಜರ್ ಮಾಡಿದ್ದೆ. ಇದು ನಾನು ಯಾವ ಕಂಪ್ನಿಗೆ ಅಪ್ಲೈ ಮಾಡ್ತಿದ್ದೆ ಅಲ್ವಾ, ಆ ಕಂಪ್ನಿಗೆ ರಿಲೇಟೆಡ್ ಪ್ರಾಜೆಕ್ಟ್ಸ್ ಆಯಿತಾ. ಇದೊಂದು ಪ್ರಾಜೆಕ್ಟ್ ಬಿಡಿ. ಈ ಪ್ರಾಜೆಕ್ಟ್ ಏನಕ್ಕೆ ರಿಲೇಟೆಡ್ ಅಲ್ಲ ಅಂದರೆ, ಇದು ಗೂಗಲ್ ಸಮ್ಮರ್ ಆಫ್ ಕೋಡ್ ತೋರಿಸ್ಕೋಬೇಕು. ಗೂಗಲ್ ಸಮ್ಮರ್ ಆಫ್ ಕೋಡ್ ನೀವು ಮಾಡಿದ್ದೀರಾ ಅಂದರೆ ಅದು ಸಖತ್ ಎಡ್ಜ್ ಕೊಡುತ್ತೆ. ಸೊ ಅದಕ್ಕೋಸ್ಕರ ಅದು ಹಾಕಿದ್ದೀನಿ. ಅದು ಬಿಟ್ಟರೆ ಇದು ನೋಡಿ, ECU ಸೆಕ್ಯೂರ್ ಆಕ್ಸೆಸ್ ಒಂದು ಸೆಕ್ಯೂರಿಟಿ ರಿಲೇಟೆಡ್ ಪ್ರಾಜೆಕ್ಟ್. ನಮ್ಮ ಕಂಪ್ನಿ, ನಾನೇನು ಇವಾಗ ಸೆಲೆಕ್ಟ್ ಆಗಿದ್ದೀನಿ, ಆ ಕಂಪ್ನಿ ಡೇಟಾ ಸೆಕ್ಯೂರಿಟಿ ಕಂಪ್ನಿ. ಸೊ ಈ ಸೆಕ್ಯೂರಿಟಿ ಪ್ರಾಜೆಕ್ಟ್ನ ಅವಾಗಲೇ ಮಾಡಿದ್ದೀನಿ ಅಂದರೆ ಡೇಟಾ ಸೆಕ್ಯೂರಿಟಿ ನಾಲೆಡ್ಜ್ ಇರುತ್ತೆ ನನಗೆ. ಸೊ ಅದನ್ನು ನಾನು ರಿಕ್ರೂಟರ್ಗೆ ಇಂಡೈರೆಕ್ಟಾಗಿ ತೋರಿಸ್ತಿದ್ದೀನಿ. ಓಕೆ, ಅದಕ್ಕೋಸ್ಕರ ಪ್ರಾಜೆಕ್ಟ್ ಶುಡ್ ಬಿ ರಿಲೇಟೆಡ್ ಟು ದ ಕಂಪನಿ ವಿಚ್ ಯು ಆರ್ ಅಪ್ಲೈಯಿಂಗ್ ಫಾರ್. ಓಕೆ, ಆ್ಯಂಡ್ ನೆಕ್ಸ್ಟ್ ECU ಸೆಕ್ಯೂರ್ ಆಕ್ಸೆಸ್. ಓಕೆ, ಅದಾಯಿತು. ಆ್ಯಂಡ್ ನೆಕ್ಸ್ಟ್ ಬಂದು ಕಾಲೇಜ್ ಅಟೆಂಡೆನ್ಸ್ ಆರ್ ಇವ್ಯಾಲ್ಯೂಯೇಷನ್ ಮ್ಯಾನೇಜರ್. ನಮ್ಮ ಕಾಲೇಜಲ್ಲಿ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ಗೆ ನಾವೇ ಅಪ್ಲಿಕೇಶನ್ನ ಡೆವಲಪ್ ಮಾಡ್ತಿದ್ವು. ಸೊ ಅದರಲ್ಲಿ 5,000+ ಜನ ಯೂಸ್ ಮಾಡ್ಬೋದು ಡೈಲಿ. ಸೊ ಡೈಲಿ ಆ್ಯಕ್ಟಿವ್ ಯೂಸರ್ಸ್ ಎಕ್ಸ್ಪೆಕ್ಟೆಡ್ ಟು ಬಿ 5,000+. ಸೊ ಇದೇನು ತೋರಿಸುತ್ತೆ, ಇವನು 5,000 ಜನ ದಿನ ಯೂಸ್ ಮಾಡುವಂಥ ಅಪ್ಲಿಕೇಶನ್ ಪ್ರಾಜೆಕ್ಟ್ನ ಆವಾಗಲೇ ಬಿಲ್ಡ್ ಮಾಡ್ತಿದ್ದಾನೆ ಅಂದರೆ, ನಮ್ಮ ಕಂಪನಿಲಿಯೂ ಸಹ ಇದನ್ನು 1,00,000ಕ್ಕೆ ಸ್ಕೇಲ್ ಮಾಡೋದೇನು ಸಖತ್ ಕಷ್ಟ ಆಗಲ್ಲ. ಅವನಿಗೆ ಅವಾಗಲೇ ಸ್ಕೇಲಬಿಲಿಟಿ, ಆಮೇಲೆ ಸಿಸ್ಟಮ್ ಡಿಸೈನ್ ಇದೆಲ್ಲ ಬರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಈಗ ರಿಕ್ರೂಟರ್ ಮೈಂಡಲ್ಲಿ ಇಂಡೈರೆಕ್ಟಾಗಿ ಬಿಲ್ಡ್ ಮಾಡ್ತಿದ್ದೀನಿ. ಓಕೆ, ನೆಕ್ಸ್ಟು ನನ್ನ ಪ್ರಾಜೆಕ್ಟ್ಸ್ ನೋಡಿ. ಬಂಕ್ವೆಲ್ ಅಟೆಂಡೆನ್ಸ್ ಮ್ಯಾನೇಜರ್ ಇವಾಗ ಅರೌಂಡ್ 10,000 ಡೌನ್ಲೋಡ್ಸ್ ಆಗಿದೆ. 10,000 ಡೌನ್ಲೋಡ್ಸ್ ಆದ್ರೂ ನಾನು ಇದರಲ್ಲಿ ಏನಕ್ಕೆ ಹಾಕಿರಲಿಲ್ಲ, ಅದು ರಿಲೇಟೆಡ್ ಇರಲಿಲ್ಲ. ಸೊ ಆಫ್ಲೈನ್ ಪ್ರಾಜೆಕ್ಟ್ ಅದು. ಬಟ್ ಡೇಟಾ ಸೆಕ್ಯೂರಿಟಿ ಬರೋದು ಆನ್ಲೈನಲ್ಲಿ. ಓಕೆ, ಲೈಕ್ ನಮ್ಮ ಕಂಪ್ನಿ ಫೋಕಸ್ ಆನ್ ಆನ್ಲೈನ್ ಡೇಟಾ ಸೆಕ್ಯೂರಿಟಿ, ಲೈಕ್ ಬ್ಯಾಕಪ್ ತೆಗಿಯೋದು ಅಥವಾ ಸೆಕ್ಯೂರ್ ಆಗಿ ಕ್ಲೌಡಲ್ಲಿ ಡೇಟಾ ಸ್ಟೋರ್ ಮಾಡೋದು, ಆ ರೀತಿ ಬರುತ್ತೆ. ಸೊ ಅದು ಇಂಪಾರ್ಟೆಂಟ್ ಇರಲಿಲ್ಲ. ನನಗೆ ಅಷ್ಟು ಇಂಪ್ಯಾಕ್ಟ್ 10,000 ಡೌನ್ಲೋಡ್ಸ್ ಅಂತ ತೋರಿಸ್ಕೋಬೋದಾಗಿತ್ತು, ಬಟ್ ಅಷ್ಟು ಇಂಪ್ಯಾಕ್ಟ್ಫುಲ್ ಆಗಿರಲಿಲ್ಲ. ಇದೇ ಸಖತ್ ಇಂಪ್ಯಾಕ್ಟ್ ಇದೆ ಅದಕ್ಕಿಂತ ಜಾಸ್ತಿ. ಅದಕ್ಕೋಸ್ಕರ ಅದನ್ನು ಇಟ್ಕೊಂಡೆ ಆಯಿತಾ. ಸೊ ನೀವು ಎಷ್ಟೊಂದು ಪ್ರಾಜೆಕ್ಟ್ಸ್ ಮಾಡಿ ಕಂಪ್ನಿ ರಿಲೇಟೆಡ್ ಪ್ರಾಜೆಕ್ಟ್ಸ್ನ ಆ ರೆಸ್ಯೂಮೇಗೆ ಹಾಕ್ಬಿಟ್ಟು ಆ ಕಂಪ್ನಿಗೆ ಅಪ್ಲೈ ಮಾಡಬೇಕಾದ್ರೆ ಹಾಕಿ. ಸೊ ನೋಡಿ ಎಷ್ಟು ಪ್ರಾಜೆಕ್ಟ್ಸ್ ಇದೆ. ಇನ್ನು +30+ ಫ್ರೀಲಾನ್ಸ್ ಪ್ರಾಜೆಕ್ಟ್ಸ್ ಅಂತ ಸಹ ಮೆನ್ಷನ್ ಮಾಡಿದ್ದೀನಿ. ಅವ್ರಿಗೆ ಗೊತ್ತಾಗಬೇಕು ಎಷ್ಟೊಂದು ಪ್ರಾಜೆಕ್ಟ್ಸ್ ಮಾಡಿದ್ದಾನೆ ಇವನು, ಅದ್ರಲ್ಲಿ ಬರೀ ಇಷ್ಟನ್ನು ಮಾತ್ರ ಹಾಕಿದ್ದಾನಂತ. ಓಕೆ, ಸೊ ಆ ರೀತಿ ನೀವು ಸಹ ಮಾಡಿ. ನಿಮ್ಗೆ ಜಾಸ್ತಿ ಪ್ರಾಜೆಕ್ಟ್ಸ್ ಆಗಲಿಲ್ಲ ಅಂದರೂ ಯಾವುದಾಗುತ್ತೆ ಅಷ್ಟನ್ನು ಕ್ಲಿಯರಾಗಿ ಹಾಕ್ಬಿಟ್ಟು ಡಿಸ್ಕ್ರಿಪ್ಷನ್ ಹಾಕೋದು. ಅದರಲ್ಲಿ ಏನೇನು ಟೆಕ್ಸ್ಟ್ ಹಾಕಿತ್ತು ನೋಡಿ, ಇದನ್ನ ಫ್ಲಟರ್, ನೋಡ್.js, ಆಪ್ರೈಟ್, ಲೈವ್ಕಿಟ್, GCP ಯೂಸ್ ಮಾಡಿದ್ದು, ಇದನ್ನ ಪೈಥನ್, ಸಾಕೆಟ್ ಪ್ರೋಗ್ರಾಮಿಂಗ್, ಕ್ರಿಪ್ಟೋಗ್ರಫಿ ಯೂಸ್ ಮಾಡಿದ್ವು. ಈ ರೀತಿ ಏನೇನು ಯೂಸ್ ಮಾಡಿದ್ದೀರ ಅನ್ನೋದನ್ನ ಸಹ ಮೆನ್ಷನ್ ಮಾಡಿ. ಓಕೆ, ನಿಮ್ಗೆ ಏನೇನು ಸ್ಕಿಲ್ಸ್ ಇದೆ ಅಂದರೆ ಟೆಕ್ನಿಕಲಿ ಏನೇನು ಯೂಸ್ ಮಾಡಿದ್ದೀರಾ ಪ್ರಾಜೆಕ್ಟಲ್ಲಿ ಅಂತ ಗೊತ್ತಾಗುತ್ತೆ. ಅದು ಬಿಟ್ಟರೆ ನೆಕ್ಸ್ಟು ಟೆಕ್ನಿಕಲ್ ಸ್ಕಿಲ್ಸ್ ಇದನ್ನು ಹಾಕಬೇಕಾಗುತ್ತೆ ನೀವು. ಇವಾಗ ನಿಮ್ಮ ರೆಸ್ಯೂಮೇಲಿ ತೋರಿಸ್ಕೊಳ್ಳೋಕ್ಕೆ ನಿಮ್ಗೆ ಏನೇನು ಟೆಕ್ನಿಕಲ್ ಸ್ಕಿಲ್ಸ್ ಇದೆ ಅಂತೇಳಿ. ಫಸ್ಟ್ ಆಫ್ ಆಲ್ ಅದರಲ್ಲಿ 2 ಟೈಪ್ಸ್ ಬರುತ್ತೆ. ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಫಸ್ಟ್ ಬರುತ್ತೆ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ನೋಡಿ, ನನಗೆ ಪೈಥನ್, C, ಡಾಟ್, ಜಾವಾಸ್ಕ್ರಿಪ್ಟ್ ಗೊತ್ತಿತ್ತು. ಓಕೆ, ಇವಾಗ ಎಕ್ಸ್ಟ್ರಾ ಗೊತ್ತಿದೆ, ಬಟ್ ಆಗ ಅಪ್ಲೈ ಮಾಡಬೇಕಾದ್ರೆ ಇಷ್ಟು ಗೊತ್ತಿತ್ತು ಅಂತ ಅಂದ್ಕೊಳ್ಳಿ. ಇಷ್ಟನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದೀನಿ. ಆ್ಯಂಡ್ ಇದನ್ನ ನೋಡಿ, ಎಷ್ಟು ನನಗೆ ಆ ಪೈಥನ್ ನನಗೆ ಸಖತ್ತಾಗಿ ಗೊತ್ತು. ನೆಕ್ಸ್ಟ್ ಜಾವಾಸ್ಕ್ರಿಪ್ಟು ಇವಾಗ ಬಿಗಿನರ್ ಅಂತ ಥರ ಅಂದ್ಕೊಳ್ಳಿ, ಅಂದರೆ ಇಂಟರ್ಮೀಡಿಯೇಟ್ ಬಿಗಿನರ್ ಅಂತ ಅಂದ್ಕೊಳ್ಳಿ. ಸೊ ಅದನ್ನು ಆ ರೀತಿ ಅದೇ ಆರ್ಡ್ರಲ್ಲಿ ಹಾಕಿದ್ದೀನಿ. ಓಕೆ, ಅದೇ ಆರ್ಡ್ರಲ್ಲಿ ನೀವು ನೋಡ್ತಿರ್ಬೋದು. ಫಸ್ಟು ನಿಮಗೆ ಯಾವ್ದು ಗೊತ್ತು ಅನ್ನೋದಕ್ಕಿಂತ ನೆಕ್ಸ್ಟ್ ಮುಂದೆ ಹೋಗಿದ್ದೀನಿ. ಆ್ಯಂಡ್ ಅದೇ ರೀತಿ ಟೆಕ್ನಾಲಜೀಸ್ ಆಫ್ ಫ್ರೇಮ್ವರ್ಕ್ಸಲ್ಲೂ ಹಾಗೆ ಬರುತ್ತೆ. ಸೊ ಫ್ಲಟರ್ ನನಗೆ ಬೆಸ್ಟ್ ಚೆನ್ನಾಗಿ ಗೊತ್ತಿರೋ ಫ್ರೇಮ್ವರ್ಕ್ ಫ್ಲಟರ್. ಅದರ ನೆಕ್ಸ್ಟ್ ಬಂದರೆ ಜಾಂಗೋ ರೆಸ್ಟ್ ಫ್ರೇಮ್ವರ್ಕ್ ಗೊತ್ತು. ಅದನ್ನು ಬಿಟ್ಟರೆ MySQL, ಸೊ ಗಿಟ್ ಆ್ಯಂಡ್ ಗಿಟಬ್ ಎಲ್ಲ ಟೂಲ್ಸ್, ಟೆಕ್ನಾಲಜೀಸ್ ಆ್ಯಂಡ್ ಫ್ರೇಮ್ವರ್ಕ್ಸಲ್ಲಿ ಬರುತ್ತೆ. ಸೊ ಈ ರೀತಿ ಗ್ರೂಪ್ ಮಾಡಿದ್ದೀನಿ. ಓಕೆ, ನೀವೆಲ್ಲ ಇಷ್ಟೊಂದು ಹಾಕಬೇಕಂತ ಏನಿಲ್ಲ. ಸೊ ನಾನು ಇಷ್ಟು ಹಾಕಿದೆ ಆಯಿತಾ. ಎಷ್ಟೊಂದು ಜನಕ್ಕೆ ಪ್ಲೇನ್ ರೆಸ್ಯೂಮೇ ಇಟ್ಕೊಂಡು ಸಹ ಲೈಕ್ 40 lakhs 50 lakhs ಪ್ಯಾಕೇಜ್ ಆಗುತ್ತೆ. ಬಟ್ ನನಗೆ ಲಕ್ಕಿಂತ ಜಾಸ್ತಿ ನನ್ನ ವರ್ಕ್ ಹೆಲ್ಪ್ ಮಾಡ್ತು ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ನೀವೇನಾದರೂ ಅಂದರೆ ಇದನ್ನು ನೋಡ್ಬಿಟ್ಟು ಫುಲ್ ಡಿಸ್ಕರೇಜ್ ಆಗ್ತಿದ್ರೆ ಹಾಗೋಕೆ ಹೋಗಬೇಡಿ. ಅಷ್ಟೇನು ಕಷ್ಟ ಇರಲ್ಲ ಆಯಿತಾ. ಸೊ ಬಟ್ ನೀವೇನಾದರೂ ಪಕ್ಕ ಆಗಲೇಬೇಕು, ನನಗೆ ನನ್ನ ಲಕ್ ಮೇಲೆ ಡಿಪೆಂಡ್ ಆಗಲ್ಲ ಅನ್ನೋದಿದ್ರೆ ಮಾತ್ರ ಈ ರೀತಿ ಮಾಡ್ಕೊಳ್ಳಿ ನಿಮ್ಮ ರೆಸ್ಯೂಮೇನ. ಆ್ಯಂಡ್ ನೆಕ್ಸ್ಟ್ ಬಂದು ಅಡಿಷ್ನಲ್ ಇನ್ಫಾರ್ಮೇಷನ್. ಓಕೆ,
ಸೊ ಅಡಿಷ್ನಲ್ ಇನ್ಫಾರ್ಮೇಷನ್ ಅಂತ ಎಕ್ಸ್ಟ್ರಾ ಸೆಕ್ಷನ್ ಹಾಕಿದೆ. ಸೊ ನನಗೆ ಇನ್ವಾಲ್ವ್‌ಮೆಂಟಲ್ಲೆಲ್ಲ ಇಲ್ಲಿ ನೋಡಿ ಇಷ್ಟಿಷ್ಟು ಚಿಕ್ಕದಾಗಿ ಹಾಕಿದೆ ಅಲ್ವಾ, ಅದ್ರ ಜೊತೆ ಇನ್ನೂ ಆ್ಯಡ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ನೆಕ್ಸ್ಟ್ ಅಡಿಷನಲ್ ಇನ್ಫಾರ್ಮೇಷನ್ ನನ್ನ ಬಗ್ಗೆ ಏನಾದರೂ ನೀವು ಎಕ್ಸ್ಟ್ರಾ ನೋಡ್ಕೋಬೇಕು ತಿಳ್ಕೋಬೇಕು ಅಂದರೆ ಮಾತ್ರ ಇದನ್ನ ಓದಿ, ಇಲ್ಲಾಂದರೆ ಏನು ಬೇಡ ಅಂತ ಇಂಡೈರೆಕ್ಟಾಗಿ ಹೇಳ್ತಿದ್ದೀನಿ ನಾನು ರಿಕ್ರೂಟರ್ಗೆ. ಇದರಲ್ಲಿ ನೋಡಿ ಇಷ್ಟು ಹ್ಯಾಕಥಾನ್ಸ್ನ ಗೆದ್ದು, ಇಷ್ಟು ಯಾವುದೋ ಇನ್ನೊಂದು ಕಾಂಪಿಟೇಷನಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 13 ಬಂದು, ಆ್ಯಕ್ಚುಲಿ ಕೋಡ್ ಪೀಕ್ ಅಂತ ಒಂದು ಒಳ್ಳೆ ಓಪನ್ ಸೋರ್ಸ್ ಪ್ರೋಗ್ರಾಮ್ ಅವರು ಪ್ರತಿ ವರ್ಷ ಡಿಸೆಂಬರಲ್ಲಿ ಮಾಡ್ತಾರೆ. ಹೋದ ವರ್ಷ AIR 13 ಇತ್ತು ನಂದು. ಸೊ ಈ ವರ್ಷ ನಾನು ಮೆಂಟರ್ ಆಗಿದೆ ಕೋಡ್ ಪೀಕಲ್ಲಿ. ಟಿ ಶರ್ಟ್ಸ್ ಎಲ್ಲ ಕಳಿಸ್ತೀನಿ ಅಂದಿದ್ದಾರೆ, ನಾನು ತೋರಿಸ್ತೀನಿ ನಾನು ವೀಡಿಯೋ ಮಾಡಿ. ಅದು ಬಿಟ್ಟರೆ ನೀವು ಸಹ ಅಪ್ಲೈ ಮಾಡಬೇಕು ಕೋಡ್ ಪೀಕ್ಗೆ, ನೆಕ್ಸ್ಟ್ ವರ್ಷ ಡಿಸೆಂಬರಲ್ಲಿ ಬರುತ್ತೆ. ಅದು ಬಿಟ್ಟರೆ 6 ಟೈಮ್ಸ್ ವಿನ್ನರ್ ಇನ್ ಸಮ್ ಕೋಡಿಂಗ್ ಇವೆಂಟ್ಸ್ ಕಂಡಕ್ಟೆಡ್ ಬೈ ಸಮ್ ಕ್ಲಬ್ ಇನ್ ಅವರ್ ಕಾಲೇಜ್. ಇದೆಲ್ಲ ಕಾಂಪಿಟೇಷನ್ಸಲ್ಲಿ ಏನೇನು ಗೆದ್ದಿದ್ದೀನಿ, ಇದು ನಮ್ಮ ಕ್ರೆಡಿಬಿಲಿಟಿ ಇಂಪ್ರೂವ್ ಮಾಡಿದೆ. ಸೊ ಕಾಂಪಿಟೇಷನ್ಸ್ ಗೆಲ್ತಿದ್ದಾನೆ, ಹ್ಯಾಕಥಾನ್ಸ್ ಗೆಲ್ತಿದ್ದಾನೆ, ಇಷ್ಟೊಂದು ಹ್ಯಾಕಥಾನ್ಸ್ ಗೆದ್ದಿದ್ದಾನೆ. ಈ ರೀತಿ ಒಂದು ಸಖತ್ ಇಂಪ್ಯಾಕ್ಟ್ನ ಫಸ್ಟೇ ಕ್ರಿಯೇಟ್ ಮಾಡಿಬಿಡ್ತೀವಿ. ಅವ್ರು ಇಂಟರ್ವ್ಯೂ ಮಾಡೋಕ್ಕೆ ನಿಮಗೆ ಇಂಟರ್ವ್ಯೂ ಇಂಟರ್ವ್ಯೂ ಮಾಡಿದ್ರು ಅವರು ಏನು ಅನ್ಕೋಬೇಕು, ಇವನಾಗಲೇ ಸೆಲೆಕ್ಟ್ ಆಗಿದ್ದಾನೆ, ಸುಮ್ಮನೆ ಯಾಕೆ ಇಂಟರ್ವ್ಯೂ ಮಾಡಬೇಕು ಅನ್ನೋ ಮೈಂಡಲ್ಲಿ ಅವ್ರು ಏನಾರು ಕ್ವಶನ್ಸ್ ಕೇಳಿದ್ರೆ ನೀವು ತಪ್ಪು ಹೇಳಿದ್ರು ಅವ್ರು ಸರಿ ಅನ್ಸುತ್ತದು. ಆ ರೀತಿ ಲೈಕ್ ಆ ರೀತಿ ನೀವು ಕ್ರಿಯೇಟ್ ಮಾಡ್ಕೋಬೇಕು ನಿಮ್ಮ ಇಂಟರ್ವ್ಯೂ ಎನ್ವಿರಾನ್ಮೆಂಟ್ನ. ಅದು ಬಿಟ್ಟರೆ ನಾನು ಯೂಟ್ಯೂಬ್ ಟ್ಯುಟೋರಿಯಲ್ಸ್ ಸ್ವಲ್ಪ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಲರ್ನ್ ಪೈಥನ್ ಪ್ರೋಗ್ರಾಮಿಂಗ್ ಇನ್ ಕನ್ನಡ. ನೀವೇನಾದರೂ ನೋಡಿಲ್ಲ ಅಂದರೆ, ಪೈಥನ್ ಕಲಿಬೇಕಂದ್ರೆ ಇದನ್ನ ನೋಡಿ. ಅದು ಬಿಟ್ಟರೆ ಡೇಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಅಲ್ಗೋರಿದಮ್ಸ್ ಇನ್ ಕನ್ನಡ ಅಂತಿದೆ, ಸೊ ಅದನ್ನು ಸಹ ನೋಡಿ. ಸೊ ಅದು ಬಿಟ್ಟರೆ ನನ್ನ ಲ್ಯಾಂಗ್ವೇಜಸ್ ಏನೇನು, ನನಗೆ ಇಂಗ್ಲೀಷ್ ಗೊತ್ತು, ಕನ್ನಡ ಗೊತ್ತು, ಹಿಂದಿ ಗೊತ್ತು ಅಂತ ಹಾಕಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇದು ನಾರ್ಮಲ್ ಲ್ಯಾಂಗ್ವೇಜಸ್, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲ. ಅದು ಬಿಟ್ಟರೆ ನನ್ನ ಇಂಟ್ರೆಸ್ಟ್ ಬಂದು ಓಪನ್ ಸೋರ್ಸ್ ಸಾಫ್ಟ್ವೇರಲ್ಲಿದೆ, ಕ್ರಿಕೆಟಲ್ಲಿದೆ. ಸೊ ಟೀಚಿಂಗ್ ನಂಗೆ ಇಷ್ಟ, ಸೊ ಅದನ್ನೇ ಮಾಡೋದು ನಾನು ಯೂಟ್ಯೂಬಲ್ಲಿ. ಅದು ಬಿಟ್ಟರೆ ಬಗ್ ಬೌಂಟಿ ಇಷ್ಟ. ಬಗ್ ಬೌಂಟಿ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ ಗೂಗಲ್ ಮಾಡಿ. ಆ್ಯಂಡ್ ಬಂದು ಬ್ಲಾಗಿಂಗ್. ಸೊ ನಾನೇನು ಟೀಚ್ ಮಾಡ್ತೀನಿ ಅದನ್ನು ಕಂಟೆಂಟ್ ಸಹ ಬರೆದು, ಸೊ ಬ್ಲಾಗ್ ಸಹ ಅಪ್ಲೋಡ್ ಮಾಡ್ತಿದ್ದೆ ಅದಕ್ಕೋಸ್ಕರ. ಸೊ ಇದಿಷ್ಟು ನನ್ನ ರೆಸ್ಯೂಮೆ ಆಗಿತ್ತು. ನೀವು ನೋಡ್ತಿರ್ಬೋದು 2 ಪೇಜಸ್ ಇದೆ ರೆಸ್ಯೂಮೆ. ನಿಮ್ಮ ರೆಸ್ಯೂಮೆ 1 ಪೇಜ್ಗೆ ಇಡಿ ಆದಷ್ಟು, ಅಂಟಿಲ್ ಆ್ಯಂಡ್ ಅನ್ಲೆಸ್ ನಿಮಗೆ 1 ಪೇಜಲ್ಲಿ ಫಿಟ್ ಮಾಡೋಕೆ ಆಗ್ತಾನೇ ಇಲ್ಲ, ಏನೇ ಆದರೂ ಆಗಲ್ಲ ಅನ್ನೋದಾದರೆ ಮಾತ್ರ 2 ಪೇಜಸ್ಗೆ ಹೋಗಿ. ಸೊ ನನಗೆ ಆಗ್ತಿರಲಿಲ್ಲ, ಅದಕ್ಕೋಸ್ಕರ 2 ಪೇಜಸ್ಗೆ ಹೋದೆ ಅಷ್ಟೇ. ಸೊ ಬಟ್ 1 ಪೇಜ್ ಆಲ್ವೇಸ್ ರೆಕಮೆಂಡೆಡ್. ಸೊ 1 ಪೇಜ್ಗೆ ಹೋಗಿ, ಮತ್ತು ರೆಸ್ಯೂಮೆ ವರ್ಡೆಡ್.io ಅಲ್ಲಿ ನಾವು ರೆಸ್ಯೂಮೆ ಸ್ಕೋರನ್ನ ಚೆಕ್ ಮಾಡ್ಬೋದು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವಾಗ ಇಷ್ಟು ಟಿಪ್ಸ್ ಕೊಟ್ಟಿದ್ದೀನಿ, ನಾನು ರೆಸ್ಯೂಮೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಏನೇನು ಮಾಡಿದ್ದೀನಿ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವಾಗ ಇಟ್ಸ್ ಯೋರ್ ಲೈಕ್ ಇಟ್ಸ್ ಯುವರ್ ವರ್ಕ್. ನೀವು ಇವಾಗ ಹೋಗ್ಬಿಟ್ಟು ಕರೆಕ್ಟಾಗಿ ಈ ರೀತಿ ರೆಸ್ಯೂಮೆನ ಫ್ರೇಮ್ ಮಾಡ್ಕೊಳ್ಳಿ. ಡೈರೆಕ್ಟ್ ನಾರ್ಮಲ್ ವರ್ಡ್ ಡಾಕ್ಯುಮೆಂಟ್ ಇದು, ಆಯಿತಾ? ಯಾವುದೇ ರೀತಿ ಟೂಲ್ಸ್ ಯೂಸ್ ಮಾಡಿಲ್ಲ, ಏನು ದುಡ್ಡು ಕೊಟ್ಟಿಲ್ಲ, ಏನಿಲ್ಲ. ನಾರ್ಮಲ್ ವರ್ಡ್ ಡಾಕ್ಯುಮೆಂಟ್ ಎಡಿಟ್ ಮಾಡ್ಕೊಂಡು ಹೋಗಿರೋದಷ್ಟೇ. ಬೇಕಿದ್ರೆ ಈ ವರ್ಡ್ ಡಾಕ್ಯುಮೆಂಟ್ನ ನಾನು ಲಿಂಕ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅದೇ ಲಿಂಕ್ನ ತೊಗೊಂಡು ನೀವು ಎಡಿಟ್ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಕ್ಕೂ ಮೊದಲು ನೀವೇನಾದ್ರು ಸಬ್ಸ್ಕ್ರೈಬ್ ಆಗಿಲ್ಲ, ಈ ರೀತಿ ಕಂಟೆಂಟ್ ಬೇಕು ಅನ್ನೋದಾದರೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ ಬಟನ್ ಒಂದಿದೆ, ಅದನ್ನು ಪ್ರೆಸ್ ಮಾಡ್ಬಿಟ್ಟು ನೀವು ಆಲ್ ನೋಟಿಫಿಕೇಶನ್ಸ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಆ್ಯಂಡ್ ನಿಮ್ಗೇನಾದರೂ ಈ ವಿಡಿಯೋದಿಂದ ಸ್ವಲ್ಪನಾದರೂ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಆ್ಯಂಡ್ ನಿಮ್ಗೇನಾದರೂ ಹೆಲ್ಪ್ ಆದರೆ ಲೈಕ್ ಮಾಡಿ ವಿಡಿಯೋನ, ಆ್ಯಂಡ್ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅನ್ಕೋತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ ಗೈಸ್. ಥ್ಯಾಂಕ್ ಯು.